ಏನ್ ಕೊಟ್ರೆ ಆ ಕೆಲಸ ಮಾಡ್ತೀವಿ, ಇಲ್ಲ ಅಂದ್ರೆ ಸಾಕಷ್ಟು ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಆಗೋವಾಗ ಮಿನಿಸ್ಟರ್ ಮಾಡಿ ಅಂತಾನು ಕೇಳಲಿಲ್ಲ. ಬೇರೆ ಯಾರಿಗನ ಅವಕಾಶ ಕೊಡಿ, ಯಾಕೆ ಸುಮ್ನೆ ಎಲ್ಲ ನಿಮ್ಗೂ ಒತ್ತಡ ಇರುತ್ತೆ ಅಂತ. ಇಲ್ಲ ಅಂತೇಳಿ ಅವರೇ ಚೂಸ್ ಮಾಡಿ ಮಿನಿಸ್ಟರ್ ಮಾಡಿದ್ರು. ಅವರೇ RDPR ಖಾತೆನೂ ಕೊಟ್ರು ಅಂತ. ಇಲ್ಲ ಅಂತ ಮತ್ತೆ ಮಿನಿಸ್ಟರ್ ಮಾಡಿದ್ರು. ರೆವಿನ್ಯೂ ಕೊಟ್ಟಿದ್ದು ಕೂಡ ಅವರೇ. ಯಾವ್ದು ಕೊಟ್ರು ಕೂಡ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ನಮ್ಮ ಅರ್ಹತೆಗಿಂತ ಹೆಚ್ಚಿಗೆ ಅವಕಾಶ ನಮಗೆ ಕೊಟ್ಟಿದೆ. ಸಿದ್ದರಾಮಯ್ಯ ಅವರ ನಂತರ ಫಿನಾನ್ಸ್ ಮಿನಿಸ್ಟರ್ KVJ ಅವರು ಆಗ್ತಾರ ಅಂತ ಇಲ್ಲಿವರೆಗೂ ಕೂಡ ನಿಮ್ಗೆ ವೈಯಕ್ತಿಕವಾಗಿ ಗೊತ್ತಿದೆ. ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗೋವಾಗ ಮಿನಿಸ್ಟರ್ ಮಾಡಿ ಅಂತಾನು ಕೇಳಲಿಲ್ಲ. ಪಕ್ಷ ಮಿನಿಸ್ಟರ್ ಮಾಡಿತು. ಅಗ್ರಿಕಲ್ಚರ್ ಪೋರ್ಟ್ಫೋಲಿಯೋ ಕೊಟ್ಟಿದ್ದು ಅವರೇ, ನನ್ಗೆ ಏನು ಕೇಳಲಿಲ್ಲ. ನೆಕ್ಸ್ಟು 18ರಲ್ಲಿ ಮಿನಿಸ್ಟ್ರು ನಾನು ಹೇಳಿದೆ, ಸಮ್ಮಿಶ್ರ ಸರ್ಕಾರ ಬೇರೆ ಯಾರಿಗನ ಅವಕಾಶ ಕೊಡಿ, ಯಾಕೆ ಸುಮ್ಮನೆ ಎಲ್ಲ ನಿಮ್ಗೂ ಒತ್ತಡ ಇರುತ್ತೆ ಅಂತ. ಇಲ್ಲ ಅಂತೇಳಿ ಅವರೇ ಚೂಸ್ ಮಾಡಿ ಮಿನಿಸ್ಟರ್ ಮಾಡಿದ್ರು. ಅವರೇ RDPR ಖಾತೆನೂ ಕೊಟ್ರು ನನಗೆ. ಅದು ಸಾಲದಕ್ಕೆ ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸು ನನಗೆ ಕೊಟ್ರು. ಆಮೇಲೆ 23ರಲ್ಲೂ ನಾನು ಅದೇ ಹೇಳಿದೆ, ನಮ್ಗೆಲ್ಲ ಅವಕಾಶಗಳು ಸಾಕಷ್ಟು ಸಿಕ್ಕಿದಾವೆ ನೋಡಿ ಅಂತ. ಇಲ್ಲ ಅಂತ ಮತ್ತೆ ಮಿನಿಸ್ಟರ್ ಮಾಡಿದ್ರು. ರೆವಿನ್ಯೂ ಕೊಟ್ಟಿದ್ದು ಕೂಡ ಅವರೇ. ಇಲ್ಲಿವರೆಗೂ ಹಿಂಗೆ ನಡೆದು ಬಂದಿದೆ. ಸೊ ಹಾಗಾಗಿ ನನ್ನ ನಂಬಿಕೆ, ಯಾವ್ದು ಕೊಟ್ರು ಕೂಡ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಕೊಟ್ಟಿದ್ದ ಕೆಲಸಕ್ಕೆ ಜವಾಬ್ದಾರಿಗೆ ನ್ಯಾಯ ಸಲ್ಲಿಸುವಂತ ರೀತಿಯಲ್ಲಿ ಕೆಲಸ ಮಾಡ್ಬೇಕು. ಅಷ್ಟೇ ಬಿಟ್ರೆ ಪಕ್ಷ ನಮ್ಗೆ ಕೇಳಿದ್ದಕ್ಕಿಂತ ಹೆಚ್ಚಿಗೆ ಅವಕಾಶ ಕೊಟ್ಟಿದೆ. ನಮ್ಮ ಅರ್ಹತೆಗಿಂತ ಹೆಚ್ಚಿಗೆ ಅವಕಾಶ ನಮಗೆ ಕೊಟ್ಟಿದೆ. ಸೊ ಕೊಟ್ಟಿದ್ದ ಕೆಲಸ ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡೋದು ಅಷ್ಟೇ. ನಾನು ನಮ್ಮ ಧ್ಯೇಯ ಬಿಟ್ರೆ ಇದು ಅದು ನಾವು ಯಾವುದು ಕೂಡ ಇಟ್ಕೊಂಡಿಲ್ಲ. ಏನ್ ಕೊಟ್ರೆ ಆ ಕೆಲಸ ಮಾಡ್ತೀವಿ, ಇಲ್ಲ ಅಂದ್ರೆ ಸಾಕಷ್ಟು ಕೊಟ್ಟಿದ್ದಾರೆ, ಎಲ್ಲ ಇದೆ, ಎಲ್ಲ ಅವಕಾಶಗಳು ಸಿಕ್ಕಿದಾವೆ. ಇರೋದ್ರಲ್ಲಿ ಕೆಲಸ ಮಾಡ್ತೀವಿ.